ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿನ್ನೆ ಪಠ್ಯದಲ್ಲಿ ಭಗವದ್ಗೀತೆ ವಿಚಾರ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಪತ್ರ ಬರೆದಿರಲ್ಲ ಸರ್, ಆ ವಿಚಾರ ಮನುವಾದಿ ಆಗಿದ್ದಾರೆ ಬಿಜೆಪಿ ಜೊತೆ ಸೇರಿ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ತಾವು ನೋಡಿದರೆ ನಾನು ಕೂಡ ಗಮನಿಸಿದ್ದೇನೆ. ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಆದರೆ ನಮ್ಮ ಮುಂದೆ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ, ಈ ಅಧಿವೇಶನ ನಾಡಿದ್ದಿಂದ ಪ್ರಾರಂಭ ಆಗ್ತದೆ, ಈ ಜನವಿರೋಧಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಯಾವ ರೀತಿ ಚಾಟಿ ಬೀಸಬೇಕು ಅಂತ ನಾವು ಸನ್ನದ್ಧರಾಗಿದ್ದೇವೆ. ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತಾರೆ ಸರ್, ಬಿಜೆಪಿ ಆ ಥರ ಯೋಚನೆ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಸದಸ್ಯರೇ ಸಿದ್ದರಾಮಯ್ಯನವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ನಾವಿನ್ನು ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಿದ್ಮೇಲೆ ಹೇಳ್ತೇವೆ. ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಏನು ಕಂಪ್ಯೂಟರ್ ಪ್ರೊಜೆಕ್ಟರ್ ಲೋಕಾಯುಕ್ತ ಇದೆಲ್ಲವನ್ನು ಕೂಡ ಸದನದಲ್ಲಿ ಚರ್ಚೆ ಮಾಡ್ತೇವೆ. ಇವತ್ತು ನೋಡಿ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ತತ್ಕ್ಷಣವನ್ನು ಮಾಡಿದ್ದೇನು, ಕೇಂದ್ರ ಸರ್ಕಾರ ನೂತನ ಶಿಕ್ಷಣ ನೀತಿಯನ್ನು, ನ್ಯೂ ಎಜುಕೇಷನ್ ಪಾಲಿಸಿ ಇಡೀ ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಬೇಕು, ಇಂದಿನ ಅಗತ್ಯತೆಯ ಅನುಸಾರವಾಗಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ತರಬೇಕು ಅಂತೇಳಿ NEP ತಂದರು. ಆ್ಯಂಡ್ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್. ಕರ್ನಾಟಕ ಪ್ರಥಮ ರಾಜ್ಯ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಶಿಕ್ಷಣ ಸಚಿವರಾಗಿ ಅದನ್ನು ಇಡೀ ದೇಶದಲ್ಲಿ ಕರ್ನಾಟಕವೇ ಮೊದಲು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವು ಕೇಂದ್ರದ ಹೊಸ ಶಿಕ್ಷಣ ನೀತಿಯನ್ನು NEP ಬದಿಗಿಟ್ಟು ನಾವೇ ಕರ್ನಾಟಕ ರಾಜ್ಯ ಒಂದು ಹೊಸ ಶಿಕ್ಷಣ ನೀತಿಯನ್ನು ತರ್ತೇವೆ ಅಂತೇಳಿ ನಮ್ಮ ರಾಜ್ಯವ್ರು ಯಾರೂ ಸಿಗಲಿಲ್ಲ. ಮಹಾರಾಷ್ಟ್ರದಿಂದ ಎಕ್ಸ್ಪರ್ಟ್ಸನ್ನು ಕರ್ಕೊಬಂದು ಅದಕ್ಕೆ ಹೆಡ್ ಮಾಡಿ, ಅದಕ್ಕೆ ಮುಖ್ಯಸ್ಥರನ್ನು ಮಾಡಿ ಅದನ್ನೇನೋ ತಿದ್ದುವಂಥ ಕೆಲಸ ಮಾಡಿದ್ರು. ಅದನ್ನು ಕೂಡ ಇನ್ನೂ ಮಾಡಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವ್ರದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ NEP ಹೊಸ ಶಿಕ್ಷಣ ನೀತಿ ಅದನ್ನು ಕೂಡ ಅಳವಡಿಸ್ತಾ ಇಲ್ಲ. ರಾಜ್ಯ ಸರ್ಕಾರವು ಕೂಡ ಹೊಸ ಶಿಕ್ಷಣ ನೀತಿಯನ್ನು ತರ್ತಾ ಇಲ್ಲ. ಇವರ ಹುಚ್ಚಾಟಕ್ಕೆ, ರಾಜ್ಯ ಸರ್ಕಾರದ ಹುಚ್ಚಾಟಕ್ಕೆ ಶಿಕ್ಷಣ ಕ್ಷೇತ್ರ ಇವತ್ತು ಹಾಳಾಗ್ತಾ ಇರುವಂಥದ್ದು. ಇದರ ಪರಿಣಾಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಆ ಪುಣ್ಯಾತ್ಮ ಶಿಕ್ಷಣ ಸಚಿವರಿಗೆ ಯಾರು ಗೈಡ್ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ. ಇವತ್ತು SSLC ರಿಸಲ್ಟು, PUC ರಿಸಲ್ಟನ್ನು ಇಂಪ್ರೂವ್ ಮಾಡಿ ಅಂತ ಹೇಳಿದ್ರೆ ಪುಕ್ಕಟೆ ಪುಸ್ತಕ ಕೊಡ್ತೀವಿ, ಬರೀ ಇದರಲ್ಲೇ ಮುಳುಗಿದ್ದಾರೆ ಹೊರತು ಪಾಸಿಂಗ್ ಮಾರ್ಕು 30 ಇರೋದು 25 ಇಳಿಸೋದು, ಬರೀ ಇದನ್ನು ಮಾಡೋಕ್ಕೆ ಇವ್ರು ಶಿಕ್ಷಣ ಸಚಿವರೇ ಬೇಕಾಗಾದರೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಸದನದಲ್ಲಿ ಚರ್ಚೆ ಮಾಡ್ತೇವೆ. ಇದನ್ನು ಥ್ಯಾಂಕ್ ಯು, ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.